ಶ್ರೀ ಗಣೇಶ ಪುರಾಣ ಅಧ್ಯಾಯ 16 ಭೃಶುಂಡಿಯ ಕಥೆ. ಬ್ರಹ್ಮದೇವ ವ್ಯಾಸರಿಗೆ ಹೇಳಹತ್ತಿದರು. ನಾನು ನಿನಗೆ ಇನ್ನೊಂದು ಆಶ್ಚರ್ಯಕಾರಕ ಕಥೆ ಹೇಳುವೆ, ಅದನ್ನು ಶ್ರವಣ ಮಾಡು. ಒಂದು ದಿವಸ ಪ್ರಾತಃ ಕಾಲ ಕಾಶಿರಾಜ ಸ್ನಾನ ಸಂಧ್ಯಾದಿ ಕರ್ಮಗಳನ್ನು ಮುಗಿಸಿ ವಿನಾಯಕನಿಗೆ ಭೋಜನಕ್ಕೆ ಬಾ ಎಂದು ಕರೆಯಲು ಹೋದನು. ಭೋಜನಕ್ಕಾಗಿ ಪ್ರಾರ್ಥಿಸಲು ವಿನಾಯಕನು ಅನೇಕ ಪ್ರಕಾರದ ಪಕ್ವಾನ್ನ, ಸುಗ್ರಾಸ ಭೋಜನ, ಸುವಾಸಯುಕ್ತ ಢೇಕರ ಬಿಟ್ಟನು ಮತ್ತು ಉಂಡೆ, ಪಾಯಸ ಇತ್ಯಾದಿ ಭಕ್ಷಣೆ ಮಾಡಿ ಉಳಿದ ಪದಾರ್ಥಗಳನ್ನು ರಾಜನಿಗೆ ತೋರಿಸಿದನು. ಈ ಪ್ರಕಾರ ಅವಲೋಕನ ಮಾಡಿದ ರಾಜನು, ವಿನಾಯಕ, ನಿನ್ನನ್ನು ಈ ರೀತಿ ಯಾವ ಭಕ್ತನು ಪೂಜೆ ಮಾಡಿದನು? ಇದನ್ನು ತಿಳಿಯುವ ಇಚ್ಛೆ ನನ್ನದಾಗಿದೆ ಎಂದು ಪ್ರಶ್ನಿಸಿದನು. ಆಗ ವಿನಾಯಕನು, ದಂಡಕಾರಣ್ಯದಲ್ಲಿಯ ನಾಮಲ ಹೆಸರಿನ ನಗರದಲ್ಲಿ ಭೃಶುಂಡಿ ಹೆಸರಿನ ನನ್ನ ಒಬ್ಬ ಭಕ್ತ ಇರುತ್ತಿದ್ದನು. ಅವನು ಪೂರ್ವದಲ್ಲಿ ನನ್ನನ್ನು ಅನನ್ಯ ಭಾವದಿಂದ ಉಪಾಸನೆ ಮಾಡಿದನು. ಅದರಿಂದ ಅವನಿಗೆ ಪ್ರತ್ಯಕ್ಷ ನನ್ನ ಸ್ವರೂಪ ಪ್ರಾಪ್ತವಾಯಿತು. ಅವನ ಎರಡು ಭ್ರೂ ಅಂದರೆ ಭುವಯ ಅಂದರೆ ಭುಜದಿಂದ, ಶುಂಡ ಅಂದರೆ ಸೊಂಡೆ ಉತ್ಪನ್ನವಾಯಿತು. ಅದಕ್ಕಾಗಿ ಅವನಿಗೆ ಭೃಷಂಡ ಹೀಗೆ ಹೆಸರು ಪ್ರಾಪ್ತವಾಯಿತು. ಇದು ಶುಕ್ಲ ಚತುರ್ಥಿ ಇದ್ದುದರಿಂದ ಅವನು ಅತಿ ಪ್ರೇಮದಿಂದ ನನ್ನ ಪೂಜೆ ಮಾಡಿ ನನಗೆ ಈ ಪಕ್ವಾನ್ನ ಅರ್ಪಣೆ ಮಾಡಿರುವನು ಎಂದು ಹೇಳಿದನು. ಮತ್ತೆ ವಿನಾಯಕನು, ನೀನು ಅವನ ಆಶ್ರಮಕ್ಕೆ ಹೋಗು ಮತ್ತು ಭಕ್ತಿಯುಕ್ತ ಅಂತಃಕರಣದಿಂದ ಅವನ ಪ್ರಾರ್ಥನೆ ಮಾಡಿ ಅವನನ್ನು ವಿವಾಹಕ್ಕೆ ಕರೆದುಕೊಂಡು ಬಾ. ಹಾಗೆ ನಾನು ಇಲ್ಲಿ ಬಂದದ್ದರಿಂದ ಅವನನ್ನು ಇಲ್ಲಿಗೆ ಕರೆದಿರುವೆ ಎಂಬ ನನ್ನ ನಿರೋಪವನ್ನು ಅವನಿಗೆ ಹೇಳು. ಅಂದರೆ ಅವನು ಇಲ್ಲಿಗೆ ಬರದೇ ಇರಲಾರನು. ಅದರಂತೆ ನಿನ್ನ ನೈವೇದ್ಯವು ತಲುಪಿದೆ ಎಂದು ತಿಳಿಸು ಎಂದು ವಿನಾಯಕ ಹೇಳಲು, ಕಾಶಿರಾಜನು ವಿನಾಯಕನ ಹೇಳಿಕೆಯಂತೆ ಒಬ್ಬನೇ ಶಸ್ತ್ರಾಸ್ತ್ರದಿಂದ ಸಜ್ಜಾಗಿ ಭೃಶುಂಡಿಯನ್ನು ಕರೆತರಲು ನಡೆದನು. ಅನೇಕ ನದಿ, ಪರ್ವತ, ಅರಣ್ಯಗಳನ್ನೆಲ್ಲ ದಾಟಿ ಭೃಶುಂಡಿಯ ಆಶ್ರಮಕ್ಕೆ ಬಂದನು. ಅವನು ಋಷಿಗೆ ನಮಸ್ಕಾರ ಮಾಡಿದನು ಮತ್ತು ತನ್ನ ಆಗಮನದ ಕಾರಣ ಮತ್ತು ವಿನಾಯಕನ ನಿರೋಪ ಅರುಹಿದನು. ರಾಜನ ಭಾಷಣ ಕೇಳಿ ಭೃಶುಂಡಿಯು, ನೀನು ನಿರ್ಗುಣ ನಿರಾಕಾರ ಪರಮಾತ್ಮನು ನಿನ್ನ ಅರಮನೆಯಲ್ಲಿ ಇರುವ ಸಮಾಚಾರ ಅರುಹಿದೆ. ಆದರೆ ಸತ್ಯ ಅಥವಾ ಮಿಥ್ಯ ಈ ನಿರ್ಣಯ ಮಾಡಲು ನನಗೆ ಬರುತ್ತಿಲ್ಲ. ಅಲ್ಲದೆ ನಿನ್ನ ವಿನಾಯಕನ ಸ್ವರೂಪ ಹೇಗೆ ಇದೆ ಪ್ರಥಮ ಹೇಳು ಎಂದು ನುಡಿದನು. ಕಾಶಿರಾಜನು, ಅವನ ಸ್ವರೂಪ ಅನಂತವಾಗಿರುವುದರಿಂದ ಪ್ರತ್ಯಕ್ಷ ಬ್ರಹ್ಮದೇವ ಅಥವಾ ಸಹಸ್ರ ಜಿಹ್ವೆಯ ಶೇಷ ಕೂಡ ವರ್ಣನೆ ಮಾಡಲು ಅಸಮರ್ಥ ಇರುವರು. ಆ ದೇವಾಧಿದೇವನು ಸದ್ಯ ಕಶ್ಯಪರ ಮನೆಯಲ್ಲಿ ಮಾನವ ರೂಪದಿಂದ ಅವತಾರ ಧಾರಣ ಮಾಡಿರುವನು. ಅವನ ಹೆಸರು ಮಹೋತ್ಕಟ ಇರುವುದು. ಈಗ ಅವನ ವಯಸ್ಸು ಕೇವಲ 7 ವರ್ಷ ಇರುವುದು. ಮಹಾಬುದ್ಧಿಮಾನ, ಉತ್ತಮ ಆಯುಧ ಧಾರಣ ಮಾಡಿದವನಾದ ಅವನು ಕಶ್ಯಪರು ಪ್ರಾರ್ಥನೆ ಮಾಡಿದ್ದರಿಂದ ಮನುಷ್ಯ ರೂಪ ಧಾರಣೆ ಮಾಡಿರುವನು ಎಂದು ಹೇಳಲು, ರಾಜನ ಭಾಷಣ ಶ್ರವಣ ಮಾಡಿದ ಭೃಶುಂಡಿ, ಯಾರ ಪ್ರಭಾವದಿಂದ ನನಗೆ ಈ ಸೊಂಡಿಯು ಪ್ರಾಪ್ತವಾಗಿದೆಯೋ ಆ ನನ್ನ ದೇವ ಈ ಪ್ರಕಾರ ಇಲ್ಲ. ಒಂದು ಸಮಯ ಆ ನಿರಾಕಾರ ಪರಮಾತ್ಮನು ಸಾಕಾರ ರೂಪ ಧಾರಣೆ ಮಾಡಿದ್ದರೆ ನಾನು ಇನ್ನು ಬೇರೆ ಯಾರ ಉಪಾಸನೆ ಮಾಡಬೇಕು ಎಂದು ಹಲುಬಿದನು. ಋಷಿಯ ನುಡಿ ಕೇಳಿ ರಾಜನಿಗೆ ಬಹಳ ಖೇದವಾಯಿತು. ರಾಜನು, ಹೇ ಋಷಿವರ್ಯರೇ, ನಾನು ಶ್ರಮ ವಹಿಸಿ ನಿಮ್ಮ ದರ್ಶನಕ್ಕೆ ಬಂದೆ, ಆದರೆ ನಾನು ಅಭಾಗ್ಯನೇ ಎನ್ನಲು, ಆಗ ಋಷಿಯು, ನೀನು ಕಣ್ಣು ಮುಚ್ಚು ಎಂದು ಹೇಳಿದರು. ಕಣ್ಣು ಮುಚ್ಚಿದ ನಂತರ ಋಷಿ ಅವನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟನು. ಆ ಕ್ಷಣ ಕಾಶಿರಾಜನು ತನ್ನ ಅರಮನೆಯಲ್ಲಿ ಬಂದು ಬಿದ್ದನು. ನಡೆದ ಸರ್ವ ವೃತ್ತಾಂತವನ್ನು ರಾಜನು ವಿನಾಯಕನಿಗೆ ನಿರೂಪಿಸಿದನು. ತನ್ನ ಭಕ್ತ ತನ್ನ ನಿರೂಪದಂತೆ ಬರಲಿಲ್ಲವಲ್ಲ ಎಂದು ವಿನಾಯಕನಿಗೆ ಅತಿ ಆಶ್ಚರ್ಯವಾಯಿತು. ಅಧ್ಯಾಯ 17 ಕಾಶಿರಾಜನಲ್ಲಿಗೆ ಭೃಶುಂಡಿಯ ಆಗಮನ. ಸರ್ವಜ್ಞ ಪುರುಷನಾದ ವಿನಾಯಕನು, ಹೇ ರಾಜ, ನೀನು ನನ್ನ ಭಕ್ತನಿಗೆ ಏನು ಹೇಳಿದೆ ಅದನ್ನೆಲ್ಲ ನನಗೆ ಹೇಳು. ಅವನು ಏಕೆ ಬರಲಿಲ್ಲ? ಅದೆಲ್ಲ ತನ್ನ ಧ್ಯಾನಕ್ಕೆ ಬರಲಿ ಎಂದು ಕೇಳಿದನು. ಅದನ್ನು ಕೇಳಿ ರಾಜನು ವಿನಾಯಕನಿಗೆ ಸರ್ವ ವೃತ್ತಾಂತ ಹೇಳಿದನು. ವಿನಾಯಕನು ಮತ್ತೆ, ರಾಜ, ನೀನು ಪುನಃ ನನ್ನ ಭಕ್ತನ ಕಡೆ ಹೋಗು ಮತ್ತು ನನ್ನದು ಗಜಾನನ ಎಂದು ಹೆಸರು ಇರುವುದನ್ನು ಹೇಳು. ಆಗ ಅವನು ಬರದೇ ಇರಲಾರನು. ಹೀಗೆ ಹೇಳಿ ವಿನಾಯಕನು ಒಂದು ಕ್ಷಣ ರಾಜನನ್ನು ಅವಲೋಕಿಸಲು ರಾಜನು ಯಥಾಪ್ರಕಾರ ಭೃಶುಂಡಿಯ ಆಶ್ರಮದಲ್ಲಿ ಇದ್ದದ್ದು ಕಂಡು ಬಂದಿತು. ರಾಜನು ಪುನಃ ತನ್ನ ಕಡೆ ಬಂದದ್ದು ನೋಡಿ ಋಷಿಗೆ ಬಹಳ ಆಶ್ಚರ್ಯವಾಯಿತು ಮತ್ತು ಅವನು ತನಗೆ ಏನು ಹೇಳುವನು ಇದನ್ನು ಕೇಳುವ ಉತ್ಸುಕತೆ ಉಂಟಾಯಿತು. ರಾಜನು ಋಷಿಗೆ ನಮಸ್ಕರಿಸಿ, ಗಜಾನನ ನಿಮ್ಮನ್ನು ಬರ ಹೇಳಿರುವನು ಹೀಗೆ ಶಬ್ದ ಉಚ್ಚರಿಸಲು ಆ ಕ್ಷಣ ಆ ಋಷಿಗೆ ಹರ್ಷವಾಯಿತು. ಅವನ ಶರೀರದ ಮೇಲಿನ ಕೂದಲುಗಳು ಸೆಟೆದು ನಿಂತವು. ಅವನು ತ್ವರಿತವಾಗಿ ಗಜಾನನನ ದರ್ಶನ ತೆಗೆದುಕೊಳ್ಳುವುದಕ್ಕಾಗಿ ನಡೆಯಲು ಪ್ರಾರಂಭಿಸಿದನು.
ಮೂರನೇ ಹೆಜ್ಜೆಯಲ್ಲಿಯೇ ಕಾಶಿರಾಜನ ರಾಜಧಾನಿ ತಲುಪಿದನು. ರಾಜನನ್ನು ತನ್ನ ಜೊತೆಗೂಡಿಸಿಕೊಂಡಿದ್ದನು. ತಾನು ತನ್ನ ರಾಜಧಾನಿಗೆ ಬಂದದ್ದನ್ನು ಕಂಡು ರಾಜನು ಭೃಶುಂಡಿಯ ವೇಗ ಸಾಮರ್ಥ್ಯದ ಕೌತುಕವನ್ನು ನೋಡಿದನು. ನಂತರ ಆತನನ್ನು ಉತ್ತಮ ಸಿಂಹಾಸನದ ಮೇಲೆ ಕೂರಿಸಿ ರಾಜನು ಆತನ ಪೂಜೆ ಮಾಡಿದನು. ಪೂಜೆ ಮುಗಿದ ಮೇಲೆ ಋಷಿಯು, ರಾಜ, ಎಷ್ಟು ಸಮಯ ನೋಡುತ್ತಿರುವೆ, ಆದರೆ ಗಜಾನನನು ನನ್ನ ದೃಷ್ಟಿಗೆ ಬಿದ್ದಿಲ್ಲ. ನೀನು ನನಗೆ ಮೋಸ ಮಾಡಿದೆಯಾ ಎಂದು ಕೇಳಿದನು. ಮತ್ತು ನೀನು ನನಗೆ ಮೋಸ ಮಾಡಿದ್ದರೆ ಶಾಪದಿಂದ ಭಸ್ಮ ಮಾಡುವೆನು ಎಂದು ನುಡಿದನು. ರಾಜನು, ನಾನು ಸುಳ್ಳು ಮಾತಾಡಿಲ್ಲ. ಗಜಾನನನು ಮಕ್ಕಳೊಂದಿಗೆ ಬೀದಿಯ ಮೇಲೆ ಆಡುತ್ತಿರುವನು. ರಸ್ತೆಯ ಧೂಳಿನಿಂದ ಕೂಡಿದ ಬಾಲಕನೇ ವಿನಾಯಕ. ಹೀಗೆ ಹೇಳುವಷ್ಟರಲ್ಲಿಯೇ ವಿನಾಯಕನೇ ಅಲ್ಲಿಗೆ ಬಂದನು ಮತ್ತು ಕೌತುಕದಿಂದ ಋಷಿಯ ಕಡೆ ನೋಡುತ್ತಾ, ಹೇ ಮುನಿವರ್ಯ, ನಿಮ್ಮ ಗಜಾನನನು ಹೇಗೆ ಇರುವನು, ಅದು ನನಗೆ ಗೊತ್ತಾಗಲಿ ಎನ್ನಲು ಗಜಾನನನ ವರ್ಣನೆ ಮಾಡಲು ಋಷಿ ಪ್ರಾರಂಭಿಸಿದನು. ಆಗ ವಿನಾಯಕನು ತನ್ನ ಸ್ವರೂಪ ತ್ಯಜಿಸಿ ಋಷಿ ಇಚ್ಛೆಯಂತೆ ರೂಪಧಾರಣ ಮಾಡಿದನು. ಅದನ್ನು ನೋಡುತ್ತಲೇ ಭೃಶುಂಡಿ ಋಷಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗಜಾನನನಿಗೆ ಆಲಿಂಗನ ಮಾಡಿದನು. ಅಧ್ಯಾಯ 18. ಜ್ಯೋತಿಷಿರೂಪಿ ರಾಕ್ಷಸನ ವಧೆ. ಮರುದಿನ ಪ್ರಾತಃ ಕಾಲ ನಿತ್ಯ ಕರ್ಮಗಳನ್ನು ಪೂರೈಸಿದ ಮೇಲೆ ರಾಜನು ಸಭೆಯೊಳಗೆ ಹೋದನು ಮತ್ತು ವಿನಾಯಕನು ನಿತ್ಯದಂತೆ ದಾರಿಯ ಮೇಲೆ ಆಟವಾಡಲು ಹೋದನು. ರಾಜನು ಸರ್ವ ಕೆಲಸಗಳನ್ನು ಮುಗಿಸಿ ಕುಳಿತಾಗ ಒಬ್ಬ ದೈತ್ಯನು ಜ್ಯೋತಿಷಿ ರೂಪಧಾರಣೆ ಮಾಡಿ ತಾಡಪತ್ರಿಗಳ ಮೇಲೆ ಬರೆದ ಪಂಚಾಂಗದ ಗಂಟನ್ನು ಬಗಲಲ್ಲಿ ಹಿಡಿದುಕೊಂಡು ರಾಜಸಭೆಗೆ ಬಂದನು. ಅವನು ಸ್ವಚ್ಛ ವಸ್ತ್ರ ಪರಿಧಾನ ಮಾಡಿ ಶಾಲನ್ನು ತಲೆಗೆ ಸುತ್ತಿಕೊಂಡು ಇನ್ನೊಂದು ಶಾಲನ್ನು ಹೊದ್ದುಕೊಂಡು ಗೋಪಿಚಂದನವನ್ನು ಮಸ್ತಕಕ್ಕೆ ಹಚ್ಚಿಕೊಂಡು ಉದ್ದವಾದ ಗಡ್ಡವನ್ನು ಬಿಟ್ಟು ಬೆರಳುಗಳಲ್ಲಿ ಅನೇಕ ನವರತ್ನ ದುಂಗುರ, ಕೊರಳಲ್ಲಿ ಮಾಣಿಕ್ಯ ಹಾರ, ಒಂದು ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಮತ್ತೊಂದು ಕೈಯಲ್ಲಿ ಬೆಳ್ಳಿ ಬೆತ್ತ ಹಿಡಿದುಕೊಂಡಿದ್ದನು. ರಾಜ ಟಿವಿಯಿಂದ ಬಂದವನೇ ರಾಜನಿಗೆ ಆಶೀರ್ವಾದ ಮಾಡಿದನು. ರಾಜನು ಅವನಿಗೆ ನಮನ ಮಾಡಿ, ತಮ್ಮ ಹೆಸರು, ಊರು ಯಾವುದು ಎಂದು ವಿಚಾರಿಸಿದನು. ಆಗ ಜ್ಯೋತಿಷಿ, ನಾನೊಬ್ಬ ಮಹಾನ್ ಜ್ಯೋತಿಷಿ ಇರುವೆ. ಹೇಮಜ್ಯೋತಿ ಹೀಗೆ ನನ್ನ ಹೆಸರು. ಯಾವಾಗಲೂ ಗಂಧರ್ವ ಲೋಕದಲ್ಲಿ ವಾಸಿಸುವೆ. ನಾನು ಭೂತ ಭವಿಷ್ಯ ವರ್ತಮಾನ ಸರ್ವ ತಿಳಿದಿರುವೆ. ನಾನು ಇಲ್ಲಿಗೆ ಬಂದಾಗಿನಿಂದ ನಿನಗೆ ಮುಂದೆ ಅಕಲ್ಯಾಣವಾಗುವ ಸೂಚನೆಗಳ ಚಿಹ್ನೆ ಕಂಡು ಬರುತ್ತಿದೆ. ರಾಜನೇ, ನಿನ್ನ ಗೃಹದಲ್ಲಿ ವಿನಾಯಕನೆಂಬ ಒಬ್ಬ ಬ್ರಾಹ್ಮಣ ಪುತ್ರ ಇರುವನು. ಅವನು ಒಳ್ಳೆಯ ಕಾಲ್ಗುಣ ಹೊಂದಿಲ್ಲ. ಅವನು ಸ್ವತಃ ವಿಜ್ಞಾಧಿಪ ಇರುವನು. ಕಾರಣ, ನಿನಗೆ ಒಳ್ಳೆಯದಾಗಬೇಕಾದರೆ ಅವನನ್ನು ಒಂದು ನಿರ್ಜನ ಅರಣ್ಯದಲ್ಲಿ ಬಿಟ್ಟು ಬಾ. ಅವನು ನಿನ್ನ ಅರಮನೆಯಲ್ಲಿ ಇದ್ದರೆ ಅರಮನೆ ರಾಜ್ಯ ಹಾಳಾಗುವುದರಲ್ಲಿ ಸಂದೇಹವಿಲ್ಲ ಎಂದು ಭವಿಷ್ಯವಾಣಿ ನುಡಿದನು. ಅದನ್ನು ಕೇಳಿ ರಾಜನು, ಹೇ ಭವಿಷ್ಯವಾದಿಗಳೇ, ನೀವು ಹೇಳುತ್ತಿರುವುದು ನನಗೆ ಸತ್ಯವೆನಿಸುವುದಿಲ್ಲ. ಅವನ ಪರಾಕ್ರಮ ನಿಮಗೆ ಗೊತ್ತಿಲ್ಲ. ಪ್ರತಿ ಸೃಷ್ಟಿ ನಿರ್ಮಾಣ ಮಾಡುವ ಸಾಮರ್ಥ್ಯ ಆ ಬಾಲಕನಲ್ಲಿದೆ. ವಿನಾಯಕನ ಅಕಲ್ಯಾಣ ಮಾಡುವ ವಿಚಾರ ಬರೀ ಮನದಲ್ಲಿ ಕೂಡ ಮಾಡುವ ಸಾಮರ್ಥ್ಯ ಯಾರಲ್ಲಿಯೂ ಇಲ್ಲ. ಅವನೇ ನನ್ನ ಮತ್ತು ನನ್ನ ನಗರದ ರಾಜ್ಯದ ರಕ್ಷಣೆ ಮಾಡಿರುವನು ಎನ್ನಲು ಜ್ಯೋತಿಷಿಯು ಕ್ರೋಧದಿಂದ, ಹೇ ರಾಜ, ನೀನು ಇಷ್ಟು ಆ ಬಾಲಕನ ಬಗ್ಗೆ ಅತಿ ದೊಡ್ಡ ವರ್ಣನೆ ನಡೆಸಿರುವೆ. ಅಂದ ಮೇಲೆ ಆ ವಿನಾಯಕನನ್ನಾದರೂ ನೋಡೋಣ ಕರೆ ಅಂದನು. ಆಗ ರಾಜನು ಸೇವಕರಿಂದ ಆಟವಾಡುತ್ತಿರುವ ವಿನಾಯಕನನ್ನು ಬರ ಹೇಳಿದನು. ವಿನಾಯಕನು ರಾಜನ ಎದುರಿಗೆ ಬಂದನು. ಜ್ಯೋತಿಷಿಗೆ ನಮಸ್ಕಾರ ಮಾಡಿ, ಹೇ ಜ್ಯೋತಿಷಿಗಳೇ, ಎಲ್ಲಿಂದ ಬಂದಿರಿ? ನೀವು ಕೇವಲ ಜ್ಯೋತಿಷ್ಯ ತಿಳಿಯುವಿರೋ ಅಥವಾ ಸಾಮುದ್ರಿಕ ನೋಡುವಿರೋ? ನಿಮಗೆ ವರ್ತಮಾನ ಭೂತ ಭವಿಷ್ಯ ಗೊತ್ತಿದ್ದರೆ ನನ್ನ ದೈವ ಹೇಳಿರಿ ಅಂದನು. ಆ ಬಾಲಕನ ಧೈರ್ಯ ಕಂಡು ಜ್ಯೋತಿಷಿಯ ಮನದಲ್ಲಿ ಭೀತಿ ಉತ್ಪನ್ನವಾಯಿತು. ಆದರೂ ಧೈರ್ಯ ಮಾಡಿ ವಿನಾಯಕನ ಕೈಯನ್ನು ತೆಗೆದುಕೊಂಡು ಹಸ್ತ ನೋಡುತ್ತಾ, ನೀನು ಇವತ್ತಿನಿಂದ 4ನೇ ದಿನ ಒಂದು ಬಾವಿಯಲ್ಲಿ ಬೀಳುವೆ. ಅಲ್ಲಿ ನೀನು ಬದುಕಿದರೆ ನದಿ ಅಥವಾ ಸಮುದ್ರದಲ್ಲಿ ಮುಳುಗುವೆ. ಅದರಿಂದಲೂ ನೀನು ಉಳಿದರೆ ಘೋರವಾದ ಕತ್ತಲೆಯಲ್ಲಿ ಕೊಳೆಯುವೆ. ಅದರಿಂದಲೂ ಉಳಿದರೆ ಘೋರವಾದ ಪರ್ವತ ಮೈಮೇಲೆ ಬೀಳುವುದು. ಆಗಲೂ ಉಳಿದರೆ ಕಾಳಪುರುಷ ನಿನ್ನನ್ನು ಜೀವಂತ ತಿಂದು ಹಾಕುವನು. ಇವೆಲ್ಲವುಗಳಿಂದ ಮುಕ್ತನಾಗಬೇಕಾದರೆ 4 ದಿನ ನನ್ನ ಜೊತೆ ಬಾ, ಮತ್ತೆ ನಾನೇ ನಿನ್ನನ್ನು ಮರಳಿ ಇಲ್ಲಿ ತಂದು ಬಿಡುವೆ. ಹೀಗೆ ಹೇಳಲು ವಿನಾಯಕನು ಗೊತ್ತಾಗದಂತೆ ರಾಜನ ಕಡೆಯಿಂದ ಕೈಯಲ್ಲಿಯ ಉಂಗುರ ತೆಗೆದುಕೊಂಡು, ಹೇ ಜ್ಯೋತಿಷಿಗಳೇ, ನಮ್ಮದು ಅತಿ ಮೌಲ್ಯವಾದ ವಸ್ತು ಕಳೆದಿರುವುದು. ಅದು ಯಾರ ಹತ್ತಿರ ಇರುವುದು? ಅದು ಯಾವಾಗ ದೊರೆಯುವುದು? ನಿಜವಾದ ಜ್ಯೋತಿಷಿಗಳು ನೀವು ಇದ್ದರೆ ಇದನ್ನು ಹೇಳಿರಿ ಎಂದು ಕೇಳಿದನು. ಆಗ ರಾಕ್ಷಸನು ಹಾಸ್ಯ ಮಾಡುತ್ತಾ, ನಿಮ್ಮ ಕಳೆದ ಉಂಗುರ ಪುನಃ ಸಿಕ್ಕರೆ ಅದನ್ನು ನೀನು ನನಗೆ ಕೊಡಬೇಕು ಎನ್ನಲು ವಿನಾಯಕನು,
ಆಯಿತು, ನಾನು ನಿನಗೆ ಕೊಡುವೆ, ಇದನ್ನು ತೆಗೆದುಕೊಳ್ಳಿ ಎಂದು ಆ ಉಂಗುರವನ್ನು ಅವನ ಹೃದಯಕ್ಕೆ ಜೋರಾಗಿ ಒಗೆದನು. ಆಗ ಅವನು ಮೂಲ ರೂಪ ಧಾರಣೆ ಮಾಡಿ ಧೊಪ್ಪನೆ ಭೂಮಿಯ ಮೇಲೆ ಬಿದ್ದು ಮರಣ ಹೊಂದಿದನು. ಆಗ ಜನರು ಆಶ್ಚರ್ಯದಿಂದ, ಈ ಬಾಲಕ ಈ ರಾಕ್ಷಸನ ಕಪಟ ಹೇಗೆ ಅರಿತನು? ರಾಜನು ಮೋಸ ಹೋಗಲಿಲ್ಲ. ಈ ಬಾಲಕ ಪ್ರತ್ಯಕ್ಷ ಈಶ್ವರ, ಭೂಮಿಯ ಭಾರ ಹರಣ ಮಾಡಲು ಬಂದಿರುವನು ಎಂದರು. ಅಧ್ಯಾಯ 19. ಕೂಪಕ ಹಾಗೂ ಕಂದರ ವಧ. ಜ್ಯೋತಿಷ್ಯ ವೇಷ ಧಾರಣ ಮಾಡಿಕೊಂಡು ಹೋದ ದೈತ್ಯನನ್ನು ವಿನಾಯಕನು ವಧೆ ಮಾಡಿದ ವೃತ್ತಾಂತ ನರಾಂತಕನಿಗೆ ತಿಳಿದಾಕ್ಷಣ ಅವನು ಬ್ರಹ್ಮದೇವರ ವರದಿಂದ ಬಲಿಷ್ಠರಾದ ಕೂಪಕ ಹಾಗೂ ಕಂದರ ಈ ಹೆಸರಿನ ದೈತ್ಯರನ್ನು ಅವರೊಂದಿಗೆ ಬಹಳ ಸೈನ್ಯವನ್ನು ಕೊಟ್ಟು ಕಾಶಿರಾಜನ ರಾಜ್ಯಕ್ಕೆ ವಿನಾಯಕನ ವಧೆಗಾಗಿ ಕಳಿಸಿದನು. ದೈತ್ಯರು ಸೈನ್ಯದೊಂದಿಗೆ ಕಾಶಿರಾಜ ನಗರ ಸಮೀಪ ಬಂದು ಸೈನ್ಯವನ್ನು ಅಲ್ಲಿಯೇ ಬಿಟ್ಟು ಅವರಿಬ್ಬರೇ ನಗರಕ್ಕೆ ಬಂದರು. ಆಗ ಕೂಪಕನು ಕಂದರನಿಗೆ, ನಾನು ಅರಮನೆ ಪಕ್ಕದ ಬಾವಿ ಆಗುವೆನು. ನೀನು ಬಾಲಕನಾಗಿ ಮಕ್ಕಳೆಲ್ಲರ ಜೊತೆ ಸೇರಿ ಆಟವಾಡುತ್ತಾ ವಿನಾಯಕನನ್ನು ಎತ್ತಿ ಬಾವಿಯಲ್ಲಿ ಒಗೆ. ನಾನು ತಕ್ಷಣ ಕಪ್ಪೆಯ ರೂಪ ಧರಿಸಿ ತಿಂದು ಹಾಕುವೆ ಎಂದು ಹೇಳಿ ಸಂಕೇತದಂತೆ ಬಾವಿಯಾದನು. ಹಾಗೂ ಕಂದರನು ಬಾಲರೂಪ ತಾಳಿ ವಿನಾಯಕನ ಜೊತೆ ಆಟವಾಡುತ್ತಾ ಬಾವಿಯಲ್ಲಿ ಜಲಕ್ರೀಡೆ ಆಡಲು ಕರೆದು ಎಲ್ಲರೂ ಮನದಣಿ ಜಲಕ್ರೀಡೆ ಆಡಿ ಮೇಲೆ ಬಂದರು. ಕಂದರನು ವಿನಾಯಕನು ನೀರಿನಲ್ಲಿ ಇದ್ದರು. ಅಷ್ಟರಲ್ಲಿ ಕಂದರನು ವಿನಾಯಕನನ್ನು ನೀರಿನ ಒಳಗೆ ಎಳೆದುಕೊಂಡು ಹೋದನು. ವಿನಾಯಕನು, ನಾನು ಮುಳುಗುತ್ತಿರುವೆ, ಕಾಪಾಡಿ ಕಾಪಾಡಿ ಎಂದು ಕೂಗ ಹತ್ತಿದನು. ಆದರೆ ಯಾರಿಗೂ ಕಾಪಾಡಲು ಧೈರ್ಯ ಸಾಲಲಿಲ್ಲ. ವಿನಾಯಕ ಮುಳುಗಿದನು. ಪರಾಕ್ರಮಿ ವಿನಾಯಕನು ಹೀಗೆ ಗೋಗರೆದನು. ಒಂದು ಅರ್ಥವಾಗುತ್ತಿಲ್ಲವೆಂದು ಎಲ್ಲರೂ ವ್ಯಸನಪಟ್ಟರು. ರಾಜನಿಗೆ ವಿಷಯ ತಿಳಿದು ಸಖೇದಾಶ್ಚರ್ಯವಾಗಿ ಅನೇಕ ಪ್ರಕಾರ ಶೋಕ ಮಾಡಲಾರಂಭಿಸಿದನು. ಕಂದರನು ಬಾವಿಯ ತಳದಲ್ಲಿ ಒಯ್ಯಲು ಕೂಪಕನಿಗೆ ಅತಿಶಯ ಆನಂದವಾಯಿತು. ಇನ್ನು ಈತನನ್ನು ಕೊಂದು ಸರ್ವ ರಾಕ್ಷಸರ ಖಣದಿಂದ ಮುಕ್ತನಾಗುವೆ ಹೀಗೆ ಅವನಿಗೆ ಅನ್ನಿಸಿ ಬಾಯಿ ದೊಡ್ಡದು ಮಾಡಿ ವಿನಾಯಕನೆಂದು ತಿಳಿದು ಕಂದರನನ್ನು ಹಿಡಿದು ತಿನ್ನಲಾರಂಭಿಸಿದನು. ಅದನ್ನು ನೋಡಿ ಕಂದರನು ಬಾಲರೂಪ ಬಿಟ್ಟು ವಿಶಾಲ ದೈತ್ಯ ರೂಪ ಧಾರಣೆ ಮಾಡಿದನು. ಆಗ ಕಪ್ಪೆಯ ಬಾವಿ ಹರಿಯಿತು. ಕೂಪಕನು ತನ್ನನ್ನು ನುಂಗುತ್ತಿದ್ದುದು ಕಂದರನಿಗೆ ಸಿಟ್ಟು ಬಂದಿತು. ಕೂಪಕನ ಬಾಯಿ ಹರಿದು ಅವನಿಗೆ ಸಿಟ್ಟು ಬಂದಿತು. ಆಗ ಆ ಇಬ್ಬರು ದೈತ್ಯರು ಒಬ್ಬರಿಗೊಬ್ಬರು ಯುದ್ಧ ಮಾಡಲಾರಂಭಿಸಿದರು. ಪೂರ್ವದಲ್ಲಿ ಯಾವ ರೀತಿ ಸುಂದೋಪ ಸುಂದರರು ಪರಸ್ಪರ ಯುದ್ಧ ಮಾಡಿ ಅವರಿಬ್ಬರು ಅವನ ಕೈಯಿಂದ ಇವನು, ಇವನ ಕೈಯಿಂದ ಅವನು ಮೃತರಾದರು, ಅದೇ ಪ್ರಕಾರ ಕೂಪಕ ಕಂದರರ ಸ್ಥಿತಿ ಆಯಿತು. ಇತ್ತ ವಿನಾಯಕ ಅಂಗಳದಲ್ಲಿ ಆಡುತ್ತಿರುವುದು ರಾಜನ ದೃಷ್ಟಿಗೆ ಬಿದ್ದಿತು. ಆಗ ಸರ್ವರಿಗೂ ದೊಡ್ಡ ಚಮತ್ಕಾರ ಅನ್ನಿಸಿತು.